ಕ್ರಿಸ್ತನು ತಲೆ ಮತ್ತು ನೀವು ಆತನ ದೇಹ. ಒಬ್ಬ ವ್ಯಕ್ತಿಯು ಬದುಕಿರುವವರೆಗೂ ದೇಹದ ಎಲ್ಲಾ ಭಾಗಗಳು ತಲೆಯಿಂದ ನಿರ್ದೇಶಿಸಲ್ಪಡುತ್ತವೆ. ಅದೇ ರೀತಿ ನೀವು ಪರಲೋಕ ರಾಜ್ಯವನ್ನು ಪ್ರವೇಶಿಸುವಂತೆ ನಿಮಗೆ ಸೂಚನೆ ನೀಡುವವರು ಪವಿತ್ರಾತ್ಮನಾದ ದೇವರು. ಪವಿತ್ರಾತ್ಮನಾದ ದೇವರು ನಿಮ್ಮನ್ನು ಆಶೀರ್ವದಿಸಲು ಸಬ್ಬತ್ ದಿನದ ಬಗ್ಗೆ ನಿಮಗೆ ಕಲಿಸಿದರು ಮತ್ತು ನೀವು ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು, ನಿತ್ಯ ಜೀವವನ್ನು ಸ್ವೀಕರಿಸಲು ಮತ್ತು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಆತನು ನಿಮಗೆ ಪಸ್ಕದ ಬಗ್ಗೆ ಕಲಿಸಿದರು. ಆತನು ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಎಂದು ಸತ್ಯವೇದವು ಹೇಳುತ್ತದೆ. ನಿತ್ಯ ಜೀವವನ್ನು ಸ್ವೀಕರಿಸಲು ನಿಮಗೆ ಅತ್ಯಂತ ಅಗತ್ಯವಿರುವುದನ್ನು ಕಲಿಸಿದವರು ತಂದೆ ಅನ್ಸಂಗ್ ಹೊಂಗ್ರವರು. ಪವಿತ್ರಾತ್ಮನು ನಿಮಗೆ ನಿರ್ದೇಶಿಸುವ, ಆಜ್ಞಾಪಿಸುವ ಮತ್ತು ಬೇಡುವ ಎಲ್ಲಾ ಮಾತುಗಳು ಜೀವವಾಗಿರುವುದರಿಂದ ನಿಮಗೆ ಪವಿತ್ರಾತ್ಮನ ಅಗತ್ಯವಿದೆ. ದೇವರ ಮಕ್ಕಳಾದ ನೀವು ದೇವರ ಪವಿತ್ರಾತ್ಮನನ್ನು ಹುಡುಕಿದಾಗ ಮಾತ್ರ ನೀವು ಬಯಸುವ ಆಶೀರ್ವಾದಗಳನ್ನು ಪಡೆಯಬಹುದು. ಫಿಲಿಪ್ಪನು ಕಂಚುಕಿಗೆ ಬೋಧಿಸಲು ಮತ್ತು ಅವನಿಗೆ ದೀಕ್ಷಾಸ್ನಾನ ಮಾಡುವಂತೆ ಮುನ್ನಡೆಸಿದ್ದು ಪವಿತ್ರಾತ್ಮನು. ಫಿಲಿಪ್ಪನು ಪವಿತ್ರಾತ್ಮನ ವಾಕ್ಯಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ ಶಿಷ್ಯನಾಗಿದ್ದನು ಮತ್ತು ಇತರರನ್ನು ರಕ್ಷಿಸುವ ಬಯಕೆಯಿಂದ ತುಂಬಿದ್ದನು. ಆದ್ದರಿಂದ ಪವಿತ್ರಾತ್ಮನು ಫಿಲಿಪ್ಪನಿಗೆ ರಥದ ಬಳಿಗೆ ಹೋಗುವಂತೆ ಹೇಳಿದನು. ಪೌಲನು ಬೋಧಿಸುತ್ತಿದ್ದಾಗ ಲುದ್ಯಳು ಪೌಲನ ಸಂದೇಶವನ್ನು ಕೇಳಲು ದೇವರು ಆಕೆಯ ಹೃದಯವನ್ನು ತೆರೆದರು. ಯೇಸುವೇ ಕ್ರಿಸ್ತನು ಎಂದು ಬೋಧಿಸಲು ಪೌಲನು ತನ್ನ ಹೃದಯ, ಮನಸ್ಸು ಮತ್ತು ಆತ್ಮವನ್ನು ಮೀಸಲಾಗಿಟ್ಟನು. ಏಕೆಂದರೆ ಅವನು ತಾನು ಬಯಸಿದ್ದನ್ನಲ್ಲ, ಆದರೆ ಪವಿತ್ರಾತ್ಮನು ಬಯಸಿದ್ದನ್ನು ಮಾಡಿದ್ದಲ್ಲದೆ ಅವನು ಎಲ್ಲಿಗೆ ಹೋದರೂ ಅಲ್ಲಿ ಬಹಳ ಫಲವನ್ನು ಪಡೆದನು. ನೀವು ಸಹ ನಿಮ್ಮ ಸ್ವಂತ ಇಚ್ಛೆಯ ಪ್ರಕಾರವಲ್ಲ, ದೇವರ ಚಿತ್ತ ಮತ್ತು ಪವಿತ್ರಾತ್ಮನ ಸೂಚನೆಗಳ ಪ್ರಕಾರ ಸುವಾರ್ಥ ಕಾರ್ಯವನ್ನು ಕೈಗೊಳ್ಳಬೇಕು. ಎಷ್ಟಾದರೂ ಕೆಲವೊಮ್ಮೆ ನೀವು ಪ್ರಾರ್ಥನೆಯಿಲ್ಲದೆ ಕೆಲಸ ಮಾಡುತ್ತೀರಿ, ಪವಿತ್ರಾತ್ಮನು ಬಯಸದ ಕೆಲಸಗಳನ್ನು ಮಾಡುತ್ತೀರಿ ಅಥವಾ ದೇವರ ವಾಕ್ಯವನ್ನು ಪಾಲಿಸಲು ವಿಫಲರಾಗುತ್ತೀರಿ ಮತ್ತು ಪರಿಣಾಮವಾಗಿ ನೀವು ಪವಿತ್ರಾತ್ಮನ ವರಗಳನ್ನು ಪಡೆಯುವುದಿಲ್ಲ. ನೀವು ಸಾಮರಸ್ಯದಿಂದಿರಬೇಕು, ನಿಮ್ಮ ಸಹೋದರ ಸಹೋದರಿಯರನ್ನು ಪರಿಗಣಿಸಬೇಕು ಮತ್ತು ದೇವರ ಮಹಿಮೆಯನ್ನು ಪ್ರದರ್ಶಿಸಬೇಕು ಎಂದು ದೇವರು ಹೇಳುತ್ತಾರೆ. ಎಷ್ಟಾದರೂ ನೀವು ಕೃತಜ್ಞತೆಯಿಂದ ಮಾತನಾಡಿದರೆ ಅಥವಾ ವರ್ತಿಸಿದರೆ ಅಥವಾ ನಿಮ್ಮ ಸಹೋದರ ಸಹೋದರಿಯರನ್ನು ನೋಯಿಸಿದರೆ, ನೀವು ಅವರಿಗೆ ಬೋಧಿಸಿದರೂ ದೇವರು ಇತರ ಹೃದಯಗಳನ್ನು ತೆರೆಯುವುದಿಲ್ಲ. ನೀವು ಶಿರಸ್ಸಾದ ಕ್ರಿಸ್ತನ ಸೂಚನೆಗಳನ್ನು ಪಾಲಿಸದೆ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಹೋಗಿ ಫಲವನ್ನು ಕೇಳಿದರೆ ದೇವರು ನಿಮಗೆ ಫಲವನ್ನು ಕೊಡುವುದಿಲ್ಲ. ಚಿನ್ನದ ಪದಕ ಗೆಲ್ಲುವ ಸಲುವಾಗಿ ಕ್ರೀಡಾಪಟುಗಳು ಸಂಯಮವನ್ನು ವಹಿಸುತ್ತಾರೆ ಮತ್ತು ತಮ್ಮ ತರಬೇತುದಾರರ ಸೂಚನೆಗಳನ್ನು ಅನುಸರಿಸುತ್ತಾರೆ. ನಿಮ್ಮ ಕೋಚ್ ದೇವರು. ನೀವು ಪರಲೋಕ ರಾಜ್ಯದ ಕಡೆಗೆ ಓಡುತ್ತಿರುವ ಓಟಗಾರರು. ನೀವು ದೇವರ ಚಿತ್ತವನ್ನು ಅನುಸರಿಸಿ ಪರಲೋಕದಲ್ಲಿ ಚಿನ್ನದ ಕಿರೀಟವನ್ನು ಪಡೆಯುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ. ಪವಿತ್ರಾತ್ಮನು ಇಹಲೋಕದ ಮಾದರಿಯನ್ನು ಅನುಸರಿಸಬೇಡಿ ಎಂದು ಹೇಳುತ್ತಾನೆ. ಆದರೆ ದೇವಜನರು ನೋಡಬಾರದ್ದನ್ನು ನೋಡುತ್ತಾ ಅಥವಾ ಮಾಡಬಾರದದ್ದನ್ನು ಮಾಡುತ್ತಾ ಓಟವನ್ನು ನಡೆಸಿದರೆ ಅವರು ಅನರ್ಹರಾಗುತ್ತಾರೆ. ಪವಿತ್ರಾತ್ಮನು ಅವರು ಕೇಳಿದರೂ ಕೇಳದಿದ್ದರೂ ಬೋಧಿಸಿರಿ ಎಂದು ಹೇಳುತ್ತಾನೆ. ಆದರೆ ಒಬ್ಬ ವ್ಯಕ್ತಿಯು ಆತನು ಕೇಳುವುದಿಲ್ಲ ಎಂದು ಭಾವಿಸಿ ತಮ್ಮ ಸ್ವಂತ ಆಲೋಚನೆಗಳ ಪ್ರಕಾರ ವರ್ತಿಸಿದರೆ ಅವರು ಪವಿತ್ರಾತ್ಮನನ್ನು ತಿರಸ್ಕರಿಸುತ್ತಿದ್ದಾರೆ. ನೀವು ಪವಿತ್ರಾತ್ಮನ ನಿರ್ದೇಶನಗಳನ್ನು ನಿಖರವಾಗಿ ಅನುಸರಿಸಬೇಕು. ದಯವಿಟ್ಟು ನಂಬಿಕೆಯ ಓಟವನ್ನು ಓಡಿ ಕೊನೆಯವರೆಗೂ ಮುಂದಕ್ಕೆ ಹೋಗಿ ಪ್ರತಿಫಲವನ್ನು ಪಡೆಯಲು ಎಲ್ಲದರಲ್ಲೂ ಸ್ವನಿಯಂತ್ರಣದಿಂದಿರಿ. ಸತ್ಯವೇದದಲ್ಲಿ ನಂಬಿಕೆಯ ಓಟವನ್ನು ಗೆದ್ದ ಅನೇಕ ಸಾಕ್ಷಿಗಳಿದ್ದಾರೆ. ನೋಹನು ದೇವರ ಆಜ್ಞೆಯನ್ನು ಪಡೆದನು, ನಾವೆಯನ್ನು ಕಟ್ಟಿದನು ಮತ್ತು ಆತ್ಮರಕ್ಷಣೆಯನ್ನು ಉಡುಗೊರೆಯಾಗಿ ಸ್ವೀಕರಿಸಿದನು. ಮತ್ತು ದಾವೀದನು ದೇವರಲ್ಲಿ ನಂಬಿಕೆ ಇಟ್ಟು ಗೊಲ್ಯಾತನನ್ನು ಸೋಲಿಸಲು ಮತ್ತು ಇಸ್ರಾಯೇಲನ್ನು ರಕ್ಷಿಸಲು ಹೊರಟನು. ನಾವು ವಿಗ್ರಹಕ್ಕೆ ನಮಸ್ಕರಿಸುವುದಿಲ್ಲ ಎಂದು ಹೇಳುತ್ತಾ ದಾನಿಯೇಲನು ಮತ್ತು ಆತನ 3 ಸ್ನೇಹಿತರು ಪವಿತ್ರಾತ್ಮನ ಚಿತ್ತಕ್ಕೆ ವಿಧೇಯರಾದಾಗ ಅವರನ್ನು ರಕ್ಷಿಸಲಾಯಿತು ಮತ್ತು ಅವರನ್ನು ಉರಿಯುತ್ತಿರುವ ಕುಲುಮೆಗೆ ಎಸೆಯುವಾಗ ಒಂದೇ ಒಂದು ಕೂದಲು ಕೂಡ ಸುಡಲಿಲ್ಲ.
ಮೋಶೆ ಫರೋಹನ ಸೂಚನೆಗಳನ್ನು ಪಾಲಿಸಿದ್ದರೆ ಮಹಿಮೆಯನ್ನು ಆನಂದಿಸಬಹುದಿತ್ತು. ಆದರೆ ಅವನು ಪರಲೋಕ ರಾಜ್ಯದ ಪ್ರತಿಫಲವನ್ನು ಎದುರು ನೋಡುತ್ತಾ ಪವಿತ್ರಾತ್ಮನ ಸೂಚನೆಗಳನ್ನು ಪಾಲಿಸಿದನು. ಪವಿತ್ರಾತ್ಮನ ಮಾತುಗಳನ್ನು ಅನುಸರಿಸಿದ ಹಲವಾರು ಪೂರ್ವಜರಾದ ಅಪೊಸ್ತಲ ಪೌಲ, ಪೇತ್ರ, ಯಾಕೋಬ ಮತ್ತು ಯೋಹಾನ ಈಗ ಪರಲೋಕ ರಾಜ್ಯದಲ್ಲಿದ್ದಾರೆ. ಜೀವವನ್ನು ನೀಡುವ ಆತ್ಮನ ನಿಯಮವನ್ನು ನೀವು ಪಾಲಿಸಿದರೆ ನೀವು ಪಾಪ ಮತ್ತು ಮರಣದ ನಿಯಮದಿಂದ ಮುಕ್ತರಾಗಿ ಪರಲೋಕ ರಾಜ್ಯಕ್ಕೆ ಹೋಗುತ್ತೀರಿ. ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಜಯಿಸಲು ಸಾಧ್ಯವಿಲ್ಲ, ಆದರೆ ಪವಿತ್ರಾತ್ಮನ ನಿಯಮದ ಮೂಲಕ ಮಾತ್ರ ಜಯಿಸಲು ಸಾಧ್ಯ. ಪವಿತ್ರಾತ್ಮನು ನಿಮ್ಮ ದೌರ್ಬಲ್ಯಗಳನ್ನು ತಿಳಿದಿದ್ದಾನೆ, ನಿಮಗೆ ಸಹಾಯ ಮಾಡುತ್ತಾನೆ ಮತ್ತು ನೀವು ಅಭಿವೃದ್ಧಿ ಹೊಂದಲು ದಾರಿ ತೆರೆಯುತ್ತಾನೆ. ನಿಮ್ಮ ಪ್ರಾರ್ಥನೆಗಳು ಸಹ ಒಟ್ಟಿಗೆ ಸೇರಬೇಕು. ಪವಿತ್ರಾತ್ಮನನ್ನು ಹುಡುಕುವವರು ಶುದ್ಧರು, ಶಾಂತಿಪ್ರಿಯರು, ಪರಿಗಣನೆಯುಳ್ಳವರು, ವಿಧೇಯರು, ಕರುಣೆಯಿಂದ ತುಂಬಿರುವವರು ಮತ್ತು ಒಳ್ಳೆಯ ಫಲಗಳು. ಪವಿತ್ರಾತ್ಮನ ಮಾತುಗಳ ಪ್ರಕಾರ ನಂಬಿಕೆಯ ಓಟವನ್ನು ನೀವು ಶ್ರದ್ಧೆಯಿಂದ ಓಡುತ್ತೀರಿ ಮತ್ತು ಪರಲೋಕ ರಾಜ್ಯದಲ್ಲಿ ಚಿನ್ನದ ಕಿರೀಟವನ್ನು ಸ್ವೀಕರಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ.